ಶೈಕ್ಷಣಿಕ ಪ್ರವಾಸಕ್ಕೆ ಅನುಮತಿ ಪಡೆಯದೆ ವಿದ್ಯಾರ್ಥಿಗಳನ್ನು ಕರೆದೊಯ್ಯದ ಆರೋಪದ ಮೇಲೆ ಸಸ್ಪೆಂಡ್ ಆಗಿರುವ ಶಿಕ್ಷಕನ ಮರು ನಿಯೋಜನೆ ಮಾಡುವಂತೆ ಆಗ್ರಹಿಸಿ ವಿದ್ಯಾರ್ಥಿಗಳು ಯಾದಗಿರಿ ಡಿಡಿಪಿಐ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಯಾದಗಿರಿ ತಾಲೂಕಿನ ವೆಂಕಟೇಶ ನಗರ ಗ್ರಾಮದ ಸರ್ಕಾರಿ ಶಾಲೆ ಮುಖ್ಯ ಶಿಕ್ಷಕ ಕನಕಪ್ಪನನ್ನ ನಿನ್ನೆ ಡಿಡಿಪಿಐ ಅವರು ಅಮಾನತು ಮಾಡಿ ಆದೇಶಿಸಿದ್ದಾರೆ. ಮುಖ್ಯ ಶಿಕ್ಷಕನ ಅಮಾನತು ಖಂಡಿಸಿ ವಿದ್ಯಾರ್ಥಿಗಳು, ಗ್ರಾಮಸ್ಥರು ಡಿಡಿಪಿಐ ಕಚೇರಿ ಎದುರು ಊಟ, ನೀರಿಲ್ಲದೆ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಶಾಲೆ ಬಿಟ್ಟ ವಿದ್ಯಾರ್ಥಿಗಳನ್ನು ಮರಳಿ ಶಾಲೆಗೆ ಸೇರಿಸುವ ಮೂಲಕ ವಿದ್ಯಾರ್ಥಿಗಳ ಪಾಲಿಗೆ ದೇವರಾಗಿರುವ ಶಿಕ್ಷಕನ ಸಸ್ಪೆಂಡ್ ಹಿಂಪಡೆಯುವಂತೆ ವೇಳೆ ವಿದ್ಯಾರ್ಥಿಗಳು ಕಣ್ಣೀರಿಟ್ಟಿದ್ದಾರೆ. ಸಸ್ಪೆಂಡ್ ಆದೇಶವನ್ನು ಹಿಂಪಡೆಯುವಂತೆ ಸ್ಥಳದಿಂದ ಕಾಲ್ಕಿಳಲ್ಲ ಅಂತ ವಿದ್ಯಾರ್ಥಿಗಳು ಬಿಗಿಪಟ್ಟು ಹಿಡಿದಿದ್ದಾರೆ. ಕರ್ಕೊಂಡು ಬರ್ರಿ ಸರ್, ಇಷ್ಟೇ ರೀ ಸರ್ ನಿಮ್ ಕೆಲಸ ರೀ. ಯಾರು ಮಾಡಿದ್ರಿ ಮಕ್ಕಳಿಲ್ಲ ಅದಕ್ಕೆ ಮಾಡ್ಯಾದ್ರಿ ಸರ್. ಮಕ್ಕಳಿದ್ದಂದ್ರೆ ಗೊತ್ತಾಗ್ತಿದ್ದಾರೆ ಅವ್ರಿಗೆ. ಮಕ್ಕಳಿಲ್ಲ ಅದಕ್ಕೆ ರೀ ನಾವು ಯಾರನ್ನೇ ಯಾರು ಮಾಡಿದಂದ್ರೆ ಕೆಟ್ಟದ ಯೋಚನೆ ಮಾಡ್ತಾರ್ರಿ ಸರ್. ಎಲ್ಲಾರು ಹಿಂಗೆ ನಮಗ್ ನ್ಯಾಯ ಬೇಕೇ ಬೇಕು. ಇಲ್ಲ ಸರ್ ನಮಗ್ ಬೇಕೇ ಬೇಕ್ರಿ. ನಮ್ ಸರ್ ಯಾವಾಗ ಬರ್ತಾರ್ರಿ ಅವಾಗ ನಾವ್ ಎದ್ದಿವನ್ನೆಲ್ಲ ಕರ್ಕೊಂಡು ಹೋಗ್ಬೇಕು ಸರ್. ಶಾಲೆ ಕರ್ಕೊಂಡು ಹೋಗ್ಬೇಕ್ರಿ ನಮ್ ಶಾಲೆ. ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಸುಮಾರಿಗೆ ಡಿಡಿಪಿ ಆಫೀಸಿನಿಂದ ನಮ್ಮ ಮುಖ್ಯ ಶಿಕ್ಷಕರಾದಂಥ ಕನಕಪ್ಪ ದಾಸರವರು 2 ದಿವಸ ಸೂಟಿ ಮೇಲೆ ತಮ್ಮ ರಜೆ ಮೇಲೆ ಅವರು ಆಸ್ಪತ್ರೆಗೆ ಹೋಗಿದ್ದರು ರಾಯಚೂರಿಗೆ. ಅವ್ರು ವಾಟ್ಸಪ್ನಲ್ಲಿ ನಿಮ್ಗೆ ಸಸ್ಪೆಂಡ್ ಮಾಡಿದ್ದೇವೆ ಅಂತ ಒಂದು ಲೆಟ್ರ್ ಕೊಟ್ಟರು. ಆ ಲೆಟ್ರ್ ಮುಟ್ಟಿದ ತಕ್ಷಣ ನಮ್ಮ ಪಾಲಕರಿಗೆ ಮುಟ್ಟಿದ ತಕ್ಷಣ SDMC ಮತ್ತು ಈ ಮಕ್ಕಳು ನಿನ್ನೆಲಿಂದ ಸಾಯಂಕಾಲದಿಂದ ಊಟ ಮಾಡಲಾರ್ದೆ ಅವರು ಅಳ್ಕೋತ ಕುಂತರು. ಅದಕ್ಕಾಗಿ ರಾತ್ರಿ ಎಷ್ಟೇ ಸಮಜಾಯಿಸಿ ಮಾಡಿದ್ರು ಮಕ್ಕಳು ಊಟ ಮಾಡಿಲ್ಲ. ಅದಕ್ಕಾಗಿ ನಾವೇನು ಮಾಡಿದ್ವಿ, ಮತ್ತೆ ಮಾಸ್ಟ್ರಿಗೆ ರಾಯಚೂರಿನಿಂದ ಕಾರ್ ಮಾಡಿ ಅವ್ರಿಗೆ ಕರ್ಕೊಂಬಂದು ರಾತ್ರಿ ಸಮಜಾಯಿಸಿ ಮೇಲೆ 11 ಗಂಟೆಗೆ ನೀರು ಕುಡಿದ್ರು. ಇಲ್ಲಿವರೆಗೆ ಊಟ ಮಾಡಿಲ್ಲ ಮಕ್ಕಳಿಗೆ. ಈ ಕಾಲದಲ್ಲಿ ಶಿಕ್ಷಕರ ಮೇಲೆ ಪ್ರತಿಯೊಂದು ಊರಾಗ ಕಂಪ್ಲೇಂಟ್ ಮಾಡ್ತಾರೆ. ಇಸ್ಪಟ್ಟು ಆಡೋದು, ಬಡ್ಡಿ ದಂಧೆ ಕೊಡೋದು, ತಮ್ಮ ವ್ಯವಹಾರ ಮಾಡ್ಕೊಂಡಿರ್ತಾರೆ. ಶಾಲೆಯನ್ನು ಕೇವಲ ತಾತ್ಕಾಲಿಕವಾಗಿ ತಮ್ಮ ಹಾಜರಿ ಹಾಕಿ ದುಡ್ಡು ಎಟ್ಕೊಂಡು ತಿಂತಾರೆ. ಇಂಥದ್ರಲ್ಲಿ ಇವು ಚೆನ್ನೈ, ಬೆಂಗಳೂರು, ಮುಂಬೈ ಕೂಲಿ ಕೆಲಸಕ್ಕೆ ತಂದೆ ತಾಯಿ ಕರ್ಕೊಂಡು ಹೋದ್ರೆ, ಹೊಲಕ್ಕೆ ಕರ್ಕೊಂಡು ಹೋದ್ರೆ ತಾವು ಕೆಲಸ ಮಾಡಿ ಆ ಮಕ್ಕಳನ್ನು ತಮ್ಮ ಸ್ವಂತ ದುಡ್ಡಿನಿಂದ ಖರ್ಚು ಮಾಡಿ ಶಾಲೆಗೆ ಕರ್ಕೊಂಬಂದು ಖಾಸಗಿ ಶಾಲೆ ಬರಾಬರಿಯಾಗಿ ನಮ್ಮ ಸಮಾಜದ ಬಂಜಾರ ಮಕ್ಕಳಿಗೆ ಕನ್ನಡ ಬರದೇ ಇದ್ದರೂ ಇಂಗ್ಲೀಷ್ನಲ್ಲಿ ನಿರರ್ಗಳವಾಗಿ ಮಾತಾಡ್ತಕ್ಕಂಥ ಅಭ್ಯಾಸ ಮಾಡಿಸಿ